MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗ್ಯಾರಂಟಿ ಯೋಜನೆ ಕುರಿತಂತೆ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ರಂಭಾಪುರಿ ಶ್ರೀ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ TV9ಗೆ ರಿಯಾಕ್ಟ್ ಮಾಡಿದ್ರು ಶಾಸಕ ಲಕ್ಷ್ಮಣ್ ಸವದಿ. ಉಚಿತ ಯೋಜನೆಯಿಂದ ಜನ ಸೋಂಬೇರಿಯಾಗಿದ್ದಾರೆ ಅಂತ ಶ್ರೀಗಳು ಹೇಳಿದ್ರು. ನಾವು ಮೊದಲು ಬಡವರ ಕಷ್ಟ ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಜನ ಹಗಲು ರಾತ್ರಿ ದುಡಿದ್ರು ಹೊಟ್ಟೆ ತುಂಬುವುದಿಲ್ಲ. ಬಡವರಿಗಾಗಿ ಉಚಿತ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಬಡವರ ಪರವಾದಂತಹ ಯೋಜನೆ ಬಗ್ಗೆ ಚರ್ಚಿಸೋದು ಸರಿಯಲ್ಲ. ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಒಂದು ಭಾಗದಲ್ಲಿ ಕೊರತೆ ಆಗಿರಬಹುದು, ಆದರೆ ಬಡತನದಿಂದ ಬೆಂದಿರುವಂತಹ ವರ್ಗದ ಬಗ್ಗೆ ನಾವು ಯೋಚಿಸಬೇಕು ಅಂತ ಹೇಳಿದ್ದಾರೆ ಸವದಿ ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಮಾಜಿ ಸಚಿವರು ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಇದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಂಭಾಪುರಿ ಶ್ರೀಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಗ್ಯಾರಂಟಿಗಳಿಂದ ಜನರು ಸೋಂಬೇರಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ತಿಳಿತಾ ಇಲ್ಲ. ಬಡವರ ಕಷ್ಟ ಮೊದಲು ನಾವು ಅರ್ಥ ಮಾಡ್ಕೋದು. ಎಷ್ಟೋ ಜನ ಹಗಲು ರಾತ್ರಿ ದುಡಿದ್ರೂ ಕೂಡ ಹೊಟ್ಟೆಗೆ ತುಂಬ ಹಣ ಸಿಗಲ್ಲ. ಅಂಥ ಬಡವರ ಪರವಾಗಿ ಇಂಥ ಯೋಜನೆಗಳು ಇರ್ತಕ್ಕಂಥದ್ದು. ಅಭಿವೃದ್ಧಿ ಅಂದರೆ ಏನು? ಕಟ್ಟಡಗಳು ಕಟ್ಟೋದು, ರಸ್ತೆಗಳು ಮಾಡೋದು, ಚರಂಡಿ ಮಾಡೋದು, ಇದು ಒಂದು ಭಾಗ. ಒಂದು ವರ್ಗ ಇದೆ ದುಡಿತಕ್ಕಂಥದ್ದು. ಆ ವರ್ಗದ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ಅಂದರೆ ದುಡಿಯೋರು ಯಾವತ್ತೂ ದುಡಿತಾನೆ ಇರಬೇಕು, ಮನೆಯಲ್ಲಿರೋರು ಯಾವಾಗಲೂ ಮನೆಯಲ್ಲೇ ಇರಬೇಕು. ಅಂದರೆ ಆ ವರ್ಗ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಬಾರ್ದು ಅನ್ನೋವಂಥ ವಿಚಾರ ಯಾರು ಮಾಡಬಾರ್ದು. ಇದು ಬಡವರ ಪರವಾಗಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ. ಒಟ್ಟಿಗೆ ಅಣ್ಣ ಇಲ್ಲ, ಮೈಗೆ ಬಟ್ಟೆ ಇಲ್ಲ, ರಸ್ತೆ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ ಅಂದರೆ ಏನು ಮನೆ ತೊಗೊಂಡು ನೆಕ್ಕಾಗತ್ತಾನ? ಅನಾವಶ್ಯಕವಾಗಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಾದದ್ದು ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಇನ್ನೊಂದು ಬಸವರಾಜ ರಾಯರೆಡ್ಡಿ ಅವ್ರನ್ನ ಹೇಳಿಕೆಯನ್ನು ಕೊಟ್ಟಿದ್ರು, ನಿಮಗೆ ರಸ್ತೆ ಬೇಕಾ ಅಕ್ಕಿ ಬೇಕಾ ಅನ್ನೋ ಒಂದು ವಿಚಾರ. ಅಂದರೆ ಗ್ಯಾರಂಟಿಗಳೇನಾದರೂ ಹೊರೆ ಆಗ್ತಿದೆಯಾ ಸರ್ಕಾರಕ್ಕೆ? ನೀವು ಕೂಡ ಹಿರಿಯ ಶಾಸಕರಿದ್ದೀರಿ. ನೋಡ್ರಿ, ಒಂದೊಂದು ಯೋಜನೆಗಳು ಜಾರಿಗೆ ತಂದ ಮೇಲೆ ಅದರದ್ದು ಸ್ವಾಭಾವಿಕವಾಗಿ ಅದರದ್ದು ಭಾರ ಇದ್ದೇ ಇರುತ್ತೆ. ಆ ಭಾರ ಹೊರತಕ್ಕಂಥದ್ದು ಆಲೋಚನೆಗಳು ಮಾಡಬೇಕಾಗುತ್ತೆ. ಈಗ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು ಮಧ್ಯಮ ವರ್ಗದವರಿಗೆ, ಬಡವರಿಗಿರ್ತಕ್ಕಂಥ ಯೋಜನೆ. ಅದನ್ನೊಂದು ಸಲ ಜಾರಿಗೆ ತಂದ ಮೇಲೆ ಅದನ್ನು ನಿಭಾಯಿಸುವಂಥದ್ದನ್ನು ಕೂಡ ನಾವು ಮಾಡಬೇಕಾಗತ್ತಲ್ಲ. ಒಂದು ಮಟ್ಟಿಗೆ ಅದೊಂದು ಸುಮಾರು ಒಂದು 55,000 ಕೋಟಿ ಅದಕ್ಕೆ ಖರ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಆ ಹಣ ಡೆವಲಪ್ಮೆಂಟ್ಗೆ ಕೊರತೆ ಆಗಿರ್ಬೋದು. ಬಟ್ ಆ ವರ್ಗ ಒಂದು ಇದೆಯಲ್ಲ, ಬಡತನದಲ್ಲಿ ಬೆಂದಿರ್ತಕ್ಕಂಥ ಒಂದು ವರ್ಗ ಇದೆಯಲ್ಲ, ಆ ವರ್ಗದ ಬಗ್ಗೆನೂ ಸ್ವಲ್ಪ ನಮ್ಮ ಗಮನ ಹರಿಸ್ಬೇಕಲ್ಲ. ಈಗ ಒಂದು ಸರ್ಕಾರಕ್ಕೆ ಹೊರೆ ಆದರೂ ಪರವಾಗಿಲ್ಲ, ಆ ಬಡತನದ ವರ್ಗ ಎಂದು ಅವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಿರೋದ್ರೆ ಡೆಫಿನೆಟ್ ಆಗುತ್ತೆ ರೀ. ಯಾಕಾಗಲ್ಲ? ಡೆಫಿನೆಟ್ ಆಗುತ್ತಾ. ನೋಡ್ರಿ, ಇಂಥ ಯೋಜನೆಗಳು ಇರೋದರಿಂದ ಆ ಒಟ್ಟು ತುಂಬ ಅನ್ನ ಸಿಗುತ್ತಲ್ಲ. ಎಷ್ಟೋ ಜನ ತಮ್ಮ ಹಳ್ಳಿ ಬಿಟ್ಟು ಬೇರೆ ಹಳ್ಳಿ ನೋಡಿಲ್ಲ. ನಾವೆಲ್ಲ ದೇಶ ಸುತ್ತಿರ್ಬೋದು, ಜಗತ್ತನ್ನು ಸುತ್ತಿರ್ಬೋದು. ಎಷ್ಟೋ ಜನ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರು ಬೇರೆ ಹಳ್ಳಿ ನೋಡಿಲ್ಲ. ಅಲ್ಲೇ ದುಡಿಯೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಇದ್ಕೊಂಡಿರೋದು, ಬೇರೆ ಕಡೆ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗಿಲ್ಲ. ಅಂಥವ್ರಿಗೆ ಇವತ್ತು ರಾಜ್ಯ ಆದರೂ ಸುತ್ತುವಂಥದ್ದು ಒಂದು ಅವಕಾಶ ಸಿಕ್ಕಿದಲ್ಲ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಶಾಸ್ತ್ರ ಇದೆಯಲ್ಲ. ಮತ್ತು ಅವ್ರಿಗೆ ದೇಶ ಸುತ್ತಬೇಕಂದ್ರೆ ಅವ್ರಿಗೆ ನಾವು ಸವಲತ್ತುಗಳು ಕೊಡಲಿಲ್ಲ ಅಂದರೆ ಹೆಂಗೆ ಸುತ್ತಾರೆ? ಯಾವುದೇ ಗ್ಯಾರಂಟಿಗಳ ಪರಿಷ್ಕರಣೆ ನಿಲ್ಲಿಸುವಂಥದ್ದು ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯನ? ಮುಂದುವರಿಬೇಕು. ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣನ ನಾವು ಪ್ರಾಮಾಣಿಕವಾಗಿ ತಂದಿದ್ದಾದರೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. GST ಎಷ್ಟು ಹೋಗ್ತದೆ, ನಮಗೆ ಎಷ್ಟು ಬರ್ತಾ ಇದೆ, GST ಬಗ್ಗೆನೇ ನಾವು ಆಲೋಚನೆ ಮಾಡೋಣಲ್ಲ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು, ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.